ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಡಯಟ್ ಮಾಡ್ತಾ ಇರೋರಿಗೆ, ಅದರಲ್ಲೂ ಏನಾದರೂ ಕ್ರೇವಿಂಗ್ಸ್ ಆಗುತ್ತಲ್ಲ ಸ್ವೀಟ್ ತಿನ್ನಬೇಕು ಅಂತ, ಆವಾಗ ಈ ರೆಸಿಪಿ ನೀವು ಮಾಡ್ಕೊಂಡು ತಿನ್ಬೋದು. ಇದಕ್ಕೆ ಏನೇನು ಬೇಕು ಅಂದರೆ ಮೊಳಕೆ ಕಟ್ಟಿದ ಹೆಸರು ಕಾಳು, ಓಟ್ಸು, ಹಾಗೆ ಕಾಯಿ ತುರಿ, ಬೆಲ್ಲ, ಶಾವಿಗೆ, ಹಾಗೆ ದ್ರಾಕ್ಷಿ, ಗೋಡಂಬಿ. ಸೊ ಇದೆಲ್ಲ ಯೂಸ್ ಮಾಡ್ಕೊಂಡು ಒಂದು ಒಳ್ಳೆ ಸ್ವೀಟ್ ರೆಸಿಪಿ ಮಾಡಿಕೊಂಡು ನೀವು ಆರಾಮಾಗಿ ಡಯಟ್ ಮಾಡೋವಾಗ ಏನಾದರೂ ಕ್ರೇವಿಂಗ್ಸ್ ಆದಾಗ ಇದು ನೀವು ಮಾಡ್ಕೊಂಡು ತಿನ್ಬೋದು. ಸೊ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲಿಗೆ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಹೆಸರು ಕಾಳು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ಸೊ ನೀವು ಡೈರೆಕ್ಟ್ ಕುಕ್ಕರಲ್ಲಿ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಸೊ ನಾನಿಲ್ಲೊಂದು ಚಿಕ್ಕ ಸ್ಮಾಲ್ ಒಂದು ಸ್ಪೂನ್ ಅಥವಾ 1 ಸ್ಪೂನ್ ಆಗೋ ಅಷ್ಟು ಮಾತ್ರ ಇಲ್ಲಿ ಹೆಸ್ರು ಕಾಳು ತೊಗೊಂಡಿದ್ದೀನಿ. ಸೊ ಹೆಸ್ರು ಕಾಳಲ್ಲಿ ತುಂಬಾ ಪ್ರೋಟೀನ್ ಇರುತ್ತೆ. ಅದರಲ್ಲೂ ಮೊಳಕೆ ಕಟ್ಟಿದ್ದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಅದರಲ್ಲೂ ಡಯಟ್ ಮಾಡೋವಾಗ ಈ ಥರ ಮೊಳಕೆ ಕಟ್ಟಿದ ಕಾಳುಗಳನ್ನ ಯೂಸ್ ಮಾಡಿದ್ರೆ ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು. ಸೊ ನೋಡಿ, ಇದು ಚೆನ್ನಾಗಿ ಇದನ್ನು ಕುಕ್ ಮಾಡ್ಕೊಬೇಕು ನಾವು. ಅದು ಬೆಂದ ಮೇಲೆ ಇಲ್ಲಿ ನಾನು ಶಾವಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಶಾವಿಗೆನೂ ಅಷ್ಟೇ ಬೇಯೋವರೆಗೂ ಮಾತ್ರ ಕುಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಹಾಗೆ ಜೊತೆಗೆ ಓಟ್ಸ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಈ 3 ಚೆನ್ನಾಗಿ ನೀವು ಕುಕ್ ಮಾಡ್ಕೊಳ್ಬೇಕಾಗುತ್ತೆ. ಓಟ್ಸ್ ಬೇಗನೆ ಬೆಂದೋಗುತ್ತೆ. ಓಟ್ಸಲ್ಲಿ ತುಂಬಾ ಫೈಬರ್ಸ್ ಇರುತ್ತೆ. ಸೊ ಅದು ಕೂಡ ನಮಗೆ ವೆಯ್ಟ್ ಲಾಸ್ಗೆ ತುಂಬಾ ಒಳ್ಳೆಯದು. ಸೊ ನೋಡಿ, ಶಾವಿಗೆ ಎಲ್ಲ ಚೆನ್ನಾಗಿ ಬೆಂದಾಗಿದೆ. ಇವಾಗ ತೋರಿಸ್ತಾ ಇದ್ದೀನಿ. ಸೊ ಸಾಫ್ಟ್ ಆಗೋವರೆಗೂ ಹೆಸರು ಕಾಳು, ಓಟ್ಸು ಮತ್ತು ಶಾವಿಗೆ ಚೆನ್ನಾಗಿ ಬೇಯಿಸ್ಕೊಂಡು, ಈಗ ಸ್ವೀಟ್ಗೆ ನೋಡಿಕೊಂಡು ಈ ಬೆಲ್ಲ ಎಷ್ಟು ಬೇಕೋ ಅಷ್ಟು ಹಾಕೊಬೋದು. ನಾನಿಲ್ಲಿ ಹೆಸರು ಕಾಳು ಎಷ್ಟು ತೊಗೊಂಡಿದ್ದೀನಿ ಅದ್ರ 2ರಷ್ಟು ಬೆಲ್ಲ ಹಾಕಿದ್ದೀನಿ. ಏಕೆ ಅಂತಂದರೆ ಇಲ್ಲಿ ನಾವು ಶಾವಿಗೆ, ಓಟ್ಸ್ ಎಲ್ಲ ಆ್ಯಡ್ ಮಾಡೋದ್ರಿಂದ ಸ್ವೀಟು ಅಷ್ಟು ಬೇಕಾಗುತ್ತೆ. ಸೊ ಹಾಗೆ ಕಾಯಿ ತುರಿನೂ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆಪ್ಷನಲ್ಲು, ಬೇಕಿದ್ರೆ ಆ್ಯಡ್ ಮಾಡ್ಕೊಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಸೊ ಇದೆಲ್ಲ ಹಾಕಿ ಬೆಲ್ಲ ಚೆನ್ನಾಗಿ ಕರಗೋವರೆಗೂ ಕುದಿಸ್ಕೊಂಡ್ರೆ ಒಂದೊಳ್ಳೆ ಪಾಯಸ ಅಂತಲೇ ಹೇಳ್ಬೋದು. ಮೊಳಕೆ ಕಟ್ಟಿದ ಹೆಸ್ರು ಕಾಳಿನ ಪಾಯಸ ಅಂತ ಹೇಳ್ಬೋದು. ಇದು ರೆಡಿ ಆಯಿತು. ಸೊ ನೋಡಿ, ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ. ಅದರಲ್ಲೂ ಡಯಟ್ ಮಾಡೋರು ನಿಮಗೆ ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ. ಸೊ ಆ ಟೈಮಲ್ಲಿ ಆರಾಮಾಗಿ ನೀವು ಇದನ್ನು ಮಾಡ್ಕೊಂಡು ತಿನ್ಬೋದು. ಹಾಗೆ ಇದಕ್ಕೆ ಲಾಸ್ಟಲ್ಲಿ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹೀಗೆ ಹುರಿದು ಹಾಕ್ಕೊಂಡ್ರೆ ಒಂದೊಳ್ಳೆ ಪಾಯಸ ರೆಡಿ ಆಯಿತು. ಸೊ ಡಯಟ್ ಮಾಡೋವಾಗ ನಾವೇನು ತಿನ್ನಲ್ಲ ಅಂತ ಅನ್ಕೊತಾ ಇರ್ತೀವಲ್ಲ, ಸೊ ಆ ಟೈಮಲ್ಲಿ ನೀವು ಆರಾಮಾಗಿ ಈ ಥರ ಮಾಡಿಕೊಂಡು ತೊಗೊಳ್ಬೋದು. ಬಟ್ ಕ್ವಾಂಟಿಟಿ ಕಮ್ಮಿ ತೊಗೊಂಡ್ರೆ ಸಾಕಾಗುತ್ತೆ. ಸೊ ಹಾಗಿದ್ರೆ ಟ್ರೈ ಮಾಡಿ ರೆಸಿಪಿ.